amazing victory for Punjab against LSG in Lucknow. ಫಸ್ಟ್ ಆಫ್ ಆಲ್ ನಿನ್ನೆ ಪಂಜಾಬ್ ಕಿಂಗ್ಸು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ್ರು. ಇಷ್ಟುವರೆಗೆ ನಡೆದಿರೋ ಮ್ಯಾಚಸ್ ಅಲ್ಲಿ ಎಲ್ಲ ಹಂಗೆ ಆಗಿರೋದು. ಯಾರ್ಯಾರು ಟಾಸ್ ಗೆದ್ದಿದ್ದಾರೋ ಮೋಸ್ಟ್ ಆಫ್ ದೆಮ್, ಇಫ್ ನಾಟ್ ಆಲ್, ಮೋಸ್ಟ್ ಆಫ್ ದೆಮ್ ಎಲ್ಲರೂ ಬೌಲಿಂಗ್ ತಗೊಂಡಿದ್ದಾರೆ. ಸೊ ನಿನ್ನೆ ಪಂಜಾಬ್ ಅವರು ಅದೇ ಟ್ರೆಂಡ್ ಕಂಟಿನ್ಯೂ ಮಾಡಿದ್ರು. ಸೊ ಫಸ್ಟ್ ಓವರ್ ಅಲ್ಲಿ ಆಕ್ಚುಲಿ ಹರ್ಷದೀಪ್ಗೆ ಮಿಚೆಲ್ ಮಾರ್ಷ್ ವಿಕೆಟ್ ಸಿಗತ್ತೆ. ಅಗೈನ್ ದ ಬಿಗ್ ವಿಕೆಟ್ ಅಂತ ಹೇಳಬೇಕು. ಮಿಚೆಲ್ ಮಾರ್ಷ್ ಕುಡ್ ನಾಟ್ ರೀಡ್, ಏನಕ್ಕಂದ್ರೆ ಒಂಥರ ಸ್ಲೋ ಬಾಲ್ ಔಟ್ ಸ್ವಿಂಗ್ ಆಯ್ತು, ವಿಚ್ ರಿಸಲ್ಟೆಡ್ ಇನ್ ದ ಕ್ಯಾಚ್ ಟೇಕನ್ ಬೈ ಮಾರ್ಕೋ ಯಾನ್ಸನ್. ಅದಾದ್ಮೇಲೆ ಒಬ್ವಿಯಸ್ಲಿ ಒನ್ ಡೌನ್ ಪೂರನ್ ಬರ್ತಾನೆ. ಪೂರನ್ ವಾಸ್ ವೆರಿ ಸ್ಲೋ ಇನಿಷಿಯಲಿ, ಏನಕ್ಕಂದ್ರೆ ಬಾಲ್ ಟು ಬಾಲ್ ಆಡ್ತಿದ್ದ. ಜಸ್ಟ್ ಬಿಕಾಸ್ ಮಾರ್ಕ್ರಮ್ ವಾಸ್ ಬ್ಯಾಶಿಂಗ್ ಹರ್ಷದೀಪ್ ವೆರಿ ವೆಲ್. ಆಕ್ಚುಲಿ ಹರ್ಷದೀಪ್ಗೆ ಸರಿ ಬೌಂಡ್ರೀಸ್ ಹೊಡೆದು ಫಸ್ಟ್ 2 ಮ್ಯಾಚಸ್ ಹೋಲಿಸಿದ್ರೆ ದಿಸ್ ಮ್ಯಾಚ್ ಮಾರ್ಕ್ರಮ್ ವಾಸ್ ಎ ಬಿಟ್ ಆಕ್ಟಿವ್ ಇನ್ ದ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಈ ಫೌಂಡ್ ಇಸ್ ಗ್ರೂವ್ ಅಂತ ಹೇಳಬೇಕು. ಚೆನ್ನಾಗಿ ಟೈಮ್ ಮಾಡ್ತಿದ್ದ, ಚೆನ್ನಾಗಿ ಬೌಂಡ್ರೀಸ್ ಹೊಡೆದ. ಅದಾದ್ಮೇಲೆ ಫರ್ಗ್ಯೂಸನ್ ಬರ್ತಾನೆ. ಫರ್ಗ್ಯೂಸನ್ಗೆ 1 4 1 6 ಹೊಡೆದು ಅದಾಗಿ ನೆಕ್ಸ್ಟ್ ಬಾಲ್ ಔಟ್ ಸೈಡ್ ಆಫ್ ಆಗ್ತಾನೆ, ಇನ್ಸೈಡ್ ಎಡ್ಜ್ ಆಗಿ ಇನ್ ಬೋರ್ಡ್ ಆಗ್ತಾನೆ. ಅದಾದ್ಮೇಲೆ ಪಂತ್ ಬರ್ತಾನೆ. ಪಂತ್ ಅಗೇನ್ 2 ಮ್ಯಾಚ್ ಅಲ್ಲೂ ಫಾರ್ಮಲ್ ಇರ್ಲಿಲ್ಲ. ಫಸ್ಟ್ ಮ್ಯಾಚ್ ಡಕ್ಔಟ್, ಆಮೇಲೆ ಸೆಕೆಂಡ್ ಮ್ಯಾಚ್ ಬಾಲ್ ಟು ಬಾಲ್ ರನ್ಸ್ ಹೊಡೆದೋದ. ನೆನ್ನೇನು ಫ್ಲಾಪ್. LSG ಕ್ಯಾಪ್ಟನ್ ಏನು ಆಡ್ತಿಲ್ಲ ಆಸ್ ಆಫ್ ನೌ. ಬಟ್ ಸ್ಟಿಲ್ ಅವನು ಔಟ್ ಆದ್ಮೇಲೆ ಬದೋನಿ ಬರ್ತಾನೆ. ಬದೋನಿ ಇನಿಷಿಯಲಿ ಅವನು ಏನಂತೀರ ಸೆಕೆಂಡ್ ಫೀಲ್ಡ್ ಆಡ್ತಿದ್ದ. ಏನಕ್ಕಂದ್ರೆ ಪೂರನ್ನು ಟೈಮ್ ಔಟ್ ಆದ್ಮೇಲೆ ಟೇಕ್ ಆನ್ ಚಾಲ್. 1 ಟೈಮ್ ಅಲ್ಲಿ ಪೂರನ್ನು 18 ಬಾಲ್ಸ್ ಅಲ್ಲಿ 18 ಇರ್ತಾನೆ. ಅದಾದ್ಮೇಲೆ ಚಾಲಿಗೆ 1 ಓವರ್ ಅಲ್ಲಿ 15 ರನ್ಸ್ ಪ್ಲಸ್ ಏನೋ ಹೊಡಿತಾನೆ. ಅಲ್ಲಿಂದ ಈ ಫೌಂಡ್ ಇಸ್ ಫಾರ್ಮ್ ಅಗೇನ್. ಫಾರ್ಮ್ ಏನ್ ಕಳ್ಕೊಂಡಿರ್ಲಿಲ್ಲ, ಬಟ್ ಒಂದ್ ಸ್ವಲ್ಪ ಶೇಕಿ ಸ್ಟಾರ್ಟ್ ಆಗಿತ್ತು. ಬಟ್ ನೆವರ್ ದ ಲೆಸ್ ಈ ಬ್ಯಾಟೆಡ್ ರಿಯಲಿ ವೆಲ್. ಅಗೇನ್ ಈ ಮಿಸ್ಡ್ ಹಾಫ್ ಸೆಂಚುರಿ ಬೈ 5 or 6 runs, ಬಟ್ ಸ್ಟಿಲ್ ಈ ಪ್ಲೇಡ್ ರಿಯಲಿ ವೆಲ್. ಅವ್ನು ಇರೋವರೆಗೂ ರನ್ಸ್ ಪೈಲ್ ಆಗ್ತಾನೆ ಇತ್ತು. ಬಟ್ ಒನ್ಸ್ ಈ ಗಾಟ್ ಔಟ್ ಒಂದ್ ಸ್ವಲ್ಪ ಸ್ಲೋ ಆಯ್ತು. ಮಿಲ್ಲರ್ ಬರ್ತಾನೆ. ಮಿಲ್ಲರ್ ಕೂಡ ಬಾಲ್ ಟು ಬಾಲ್ ಆಡ್ತಾನೆ, ಬಟ್ ಬೌಂಡ್ರೀಸ್ ಎಲ್ಲ ಚೆನ್ನಾಗಿ ಹೊಡಿತಾನೆ, ಎಲ್ಲ ಮಿಡಲ್ ಆಫ್ ದ ಬ್ಯಾಟ್. ಸೊ ಮಿಲ್ಲರ್ ಔಟ್ ಆದ್ಮೇಲೆ ಅಬ್ದುಲ್ ಸಮದ್ ಬರ್ತಾನೆ. ಸಮದ್ ಹೈದರಾಬಾದ್ ಅಲ್ಲಿ ಈ ಕುಡ್ ನಾಟ್ ಪ್ರೂವ್ ಹಿಮ್ಸೆಲ್ಫ್, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ LSG ಬಂದ್ಮೇಲೆ ಇದು ಕಂಟಿನ್ಯೂಸ್ ಸೆಕೆಂಡ್ ಮ್ಯಾಚ್ ಕೂಡ ಒಳ್ಳೆ ಹಿಟ್ಸ್, ಒಂದ್ ಶಾರ್ಟ್ಸ್ ಕೂಡ ಮಿಡಲ್ ಆಫ್ ದ ಬ್ಯಾಟ್. ಆಮೇಲೆ ಇಂಪ್ರೂವೈಸೇಷನ್ ಕೂಡ ಚೆನ್ನಾಗಿ ಇತ್ತು. ನಿನ್ನೆ ಹರ್ಷದೀಪ್ಗೆ ಒಂದು ಔಟ್ ಸೈಡ್ ಆಫ್ ಆಲ್ಮೋಸ್ಟ್ ವೈಡ್ ಲೈನ್ ದಾಟ್ ಹೋಗ್ತಿತ್ತು, ಅದನ್ನ ಸ್ಕೂಪ್ ಹೊಡೆದ. ಒಂಥರ ಆ ಸ್ಕೂಪ್ ಹೊಡೆಯೋದೇ ಫಸ್ಟ್ ಆಫ್ ಆಲ್ ಕಷ್ಟ. ಅದು ಕ್ಲಾಸ್ ಬೌಲರ್ ಲೈಕ್ ಹರ್ಷದೀಪ್ಗೆ ಹೊಡೆಯೋದು ಕೂಡ ತುಂಬಾ ಕಷ್ಟ. ಏನ್ ಸಕ್ಕದ ಹಿಂದೆ ಕೀಪರ್ ತಲೆ ಮೇಲೆ ಎತ್ತಾಕ್ದ ಅಂದ್ರೆ ನಿಜವಾಗ್ಲೂ ಆ ಶಾರ್ಟ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೇಕು. ಸೊ 171 ಹಂಗ್ ಫಿನಿಶ್ ಮಾಡ್ತಾರೆ ಲಕ್ನೋ. ಆ ಗ್ರೌಂಡ್ ಅಲ್ಲಿ ಇಟ್ ಇಸ್ ಬಿಲೋ ಪಾರ್ ಸ್ಕೋರ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಇಟ್ಸ್ ಯೂಶಲಿ ಲಕ್ನೋ ಪಿಚಸ್ ಬ್ಯಾಟಿಂಗ್ ಪಿಚಸ್ ಮಾಡಿರ್ತಾರೆ, ಬಟ್ ಪವರ್ ಪ್ಲೇ ಅಲ್ಲಿ ಯೂಶಲಿ ಬೌಲರ್ಸ್ ಗೆ ತುಂಬಾ ಫ್ರೆಂಡ್ಲಿ ಇರುತ್ತೆ. ಸೊ ಫಸ್ಟ್ 6 overs ಪಂಜಾಬ್ ಅವರು ಯೂಟಿಲೈಸ್ ಮಾಡ್ಕೊಂಡ್ರು ಅಂತ ಹೇಳ್ಬೇಕು. 3 ವಿಕೆಟ್ ಕಳ್ಕೊಂತಾರೆ ಲಕ್ನೋ ಅವರು, ಅದೇ ಹೊಡೆತ ಬಿದ್ದಿದ್ದು. ಯೂಶಲಿ ಫಸ್ಟ್ ಪವರ್ ಪ್ಲೇ 6 overs ಅಲ್ಲಿ more than 3 wickets, 3 or more than 3 wickets ಕಳ್ಕೊಂಡ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಎ ಕಮ್ ಬ್ಯಾಕ್ ಆರ್ ಟು ಇವನ್ ಸೆಟ್ ಅ ಸ್ಕೋರ್ ಅಂತ ಹೇಳಬೇಕು. ಸೊ ಪಂಜಾಬ್ ಅವರು ಬ್ಯಾಟಿಂಗ್ ಬಂದಾಗ ಆಕ್ಚುಲಿ ಪ್ರಪ್ ಸಿಮ್ರನ್ ಸ್ಟಾರ್ಟೆಡ್ ವೆರಿ ವೆಲ್. ಶಾರ್ದುಲ್ ಠಾಕೂರ್ಗೆ 4 ಹೊಡಿತಾನೆ, ಆಮೇಲೆ ಅಪ್ಪರ್ ಕಟ್ ಎಲ್ಲ ಹೊಡೆದು 6 ಎಲ್ಲ ಹೊಡಿತಾನೆ. ನಿನ್ನೆ ಪ್ರಭ್ಸಿಮ್ರನ್ ಸಿಂಗ್ ವಾಸ್ ಆನ್ ಎ ಸಾಂಗ್ ಅಂತ ಹೇಳ್ಬೇಕು. ಫಸ್ಟ್ ಮ್ಯಾಚ್ ಬ್ಯಾಟಿಗೆ ಬಾಲ್ ಸರಿ ತಾಗ್ಲಿಲ್ಲ, ಸೊ ಚೆನ್ನಾಗಿ ಆಡಿಲ್ಲ ಅವನು. ಬಟ್ ಸೆಕೆಂಡ್ ಮ್ಯಾಚ್ ನಿನ್ನೆ ಈ ಸ್ಟಾರ್ಟೆಡ್ ವೆರಿ ವೆಲ್. ಅದಾದ್ಮೇಲೆ ಪ್ರಿಯಾಂಚಾರ್ಯ ಕೂಡ ಈ ಸ್ಟಾರ್ಟ್ಸ್ ಕ್ವೈಟ್ ವೆಲ್ ಅಂತ ಹೇಳ್ಬೇಕು. ಬಟ್ ದಿಗ್ವೇಶ್ ರಾಟಿಗೆ ವಿಕೆಟ್ ಒಪ್ಸ್ ಹೋಗ್ತಾನೆ. ಅಂಡ್ ದಿಗ್ವೇಶ್ ರಾಟಿ ಪ್ರಿಯಾಂಚಾರ್ಯ ಇಬ್ರು ಡೆಲ್ಲಿಗೆ ಆಡ್ತಾರೆ, ಸೇಮ್ ಸ್ಟೇಟ್ ಆಡ್ತಾರೆ. ಬಟ್ ದಿಗ್ವೇಶ್ ಸೆಂಡ್ ಆಫ್ ಕೊಟ್ಟಿದ್ದು ಅಷ್ಟು ಚೆನ್ನಾಗಿ ಕಾಣ್ಲಿಲ್ಲ. ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ಒಂದೇ ಸ್ಟೇಟ್ ಆಗಿರ್ಬೋದು, ಬಟ್ ಸ್ಟಿಲ್ ಥಿಂಕಿಂಗ್ ಆಫ್ ದ ಮ್ಯಾಚ್ ಅವ್ನು ಯೋಚನೆ ಮಾಡ್ಬೇಕಾಯ್ತು. ಆಮೇಲೆ ನೀವೇ ನೋಡ್ದಂಗೆ ಅದು ಹಂಗಲ್ಲ, ಸೆಂಡ್ ಆಫ್ ಮಾಡಿದ್ಮೇಲೆ ಅಂಪೈರ್ ಕೂಡ ವಾರ್ನಿಂಗ್ ಕೊಡ್ತಾನೆ.
ಅಂಡ್ ಈ ತರ ಸೆಂಡ್ ಆಫ್ ನಾವು ವಿರಾಟ್ ಕೊಹ್ಲಿಗೆ ಒಬ್ಬ ವೆಸ್ಟ್ ಇಂಡೀಸ್ ಬೌಲರ್ ಕೆಸ್ವಿಕ್ ವಿಲಿಯಮ್ಸ್ ಅನ್ನೋದು ಮಾಡಿದ್ದ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೆಸ್ವಿಕ್ ವಿಲಿಯಮ್ಸ್ ಪಾಡ್ ಏನಾಯ್ತಂತ ನಮ್ಗೆ ಎಲ್ಲರಿಗೂ ಸಖತ್ತಾಗುತ್ತೆ. ಏನಕ್ಕಂದ್ರೆ ವಿರಾಟ್ ಕೊಹ್ಲಿ ಒಂದ್ ಶಾರ್ಟ್ಸ್ ಹೊಡೆದಾಗ್ಲೂ ಪ್ರತ್ಯುತ್ತರ ಕೊಟ್ಟ, ಸೂಪರ್ ಆಗಿತ್ತ ನೋಡಕ್ಕೆ. ಅದಾದ್ಮೇಲೆ ಕೆಸ್ವಿಕ್ ವಿಲಿಯಮ್ಸ್ ವೆಸ್ಟ್ ಇಂಡೀಸ್ ಟೀಮ್ ಅಲ್ಲಿ ಜಾಗ ಉಳಿಸ್ಕೊಳಕ್ಕೆ ಆಗಿಲ್ಲ. ಸೊ ದಿಗ್ವೇಶ್ ರಾಠಿ ಕೂಡ ನಿನ್ನೆ ಸೆಂಡ್ ಆಫ್ ಕೊಟ್ಟ ಮೇಲೆ ಆಮೇಲೆ ಪ್ರಭ್ಸಿಮ್ರನ್ ಸಿಂಗ್ ಆಗ್ಲಿ ಶ್ರೇಯಸ್ ಅಯ್ಯರ್ ಆಗ್ಲಿ ಯಾವುದೇ ಬೌಂಡ್ರಿ ಅಥವಾ ಯಾವುದೇ ಸಿಕ್ಸ್ ಹೊಡೆದಾಗ್ಲೂ ಪಂಜಾಬ್ ಕಿಂಗ್ಸ್ ಸಪೋರ್ಟರ್ಸ್ ಇದೇ ತರ ಮಾಡ್ತಿದ್ರು. ಪಂಜಾಬ್ ಕಿಂಗ್ಸ್ ಸಪೋರ್ಟರ್ಸ್ ಒಂಥರ ಏನಂತೀರ, ಅವ್ರ ಪ್ಲೇಯರ್ ಮಾಡಿದ್ರೆ ಆಬ್ವಿಯಸ್ಲಿ ರಿಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಅದ್ರಲ್ಲಿ ಏನ್ ತಪ್ಪಿಲ್ಲ. ಅಂಡ್ ಶ್ರೇಯಸ್ ಅಯ್ಯರ್ ಕೂಡ ಬಂದ್ ಕೂಡಲೇ ಏನು ಸ್ಲೋ ಆಗಿ ಏನ್ ಆಡಿಲ್ಲ. ಈ ಪ್ಲೇಡ್ ಇಸ್ ಶಾರ್ಟ್ಸ್ ಅಂಡ್ ಈ ಗಾಟ್ ಡಿಸೈರ್ಡ್ ರಿಸಲ್ಟ್ಸ್ ಫಾರ್ ಹಿಮ್ ಅಂತ ಹೇಳಬೇಕು. ಪ್ರಭ್ಸಿಮ್ರನ್ ಸಿಂಗ್ ಕೂಡ 50+ ಹೊಡಿತಾನೆ ಅಂಡ್ ಬಿಷ್ಣೋಯ್ಗೆಲ್ಲ ಚೆನ್ನಾಗಿ ಆಡ್ತಾನೆ. ಆಮೇಲೆ ಮರಿಮರನ್ ಸಿದ್ಧಾರ್ಥ್ಗೆ ಒಂದ್ ಸ್ವಿಚ್ ಇಟ್ ಎಲ್ಲ ಹೊಡಿತಾನೆ. ಬಿಷ್ಣೋಯ್ಗೆ ಸ್ವೀಪ್ ಎಲ್ಲ ಹೊಡೆದು ಅಂಡ್ ಎಲ್ಲ ಐ ಮೀನ್ ಆಲ್ ಅರೌಂಡ್ ಗ್ರೌಂಡ್ ಹೊಡೆದಿದ್ದಂದೆ ಆಕ್ಚುಲಿ ಪ್ರಭ್ಸಿಮ್ರನ್ 6 ಆಗ್ಲಿ 4 ಆಗ್ಲಿ ಅಂಡ್ ರೊಟೇಟಿಂಗ್ ದ ಸ್ಟ್ರೈಕ್ ಕೂಡ ಚೆನ್ನಾಗಿ ಮಾಡ್ದ. ಸೊ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆದ್ರೂ ಪಂಜಾಬ್ ಏನ್ ಪ್ರಾಬ್ಲಮ್ಮೇ ಆಗ್ಲಿಲ್ಲ. ಏನಕ್ಕಂದ್ರೆ ಅದಾದ್ಮೇಲೆ ನೇಹಾಲ್ ವಧೇರಾ ಬರ್ತಾನೆ. ನೇಹಾಲ್ ವಧೇರಾ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಈ ಟುಕ್ ಇಸ್ ಟೈಮ್, ಬಟ್ ಅಗೇನ್ ಬಿಷ್ಣೋಯ್ ಓವರ್ ಅಲ್ಲಿ 2 6 ಆಮೇಲೆ 1 4 ಏನೋ ಹೊಡಿತಾನೆ, ಸಕ್ಕದಾಗಿ ಹೊಡಿತಾನೆ. ಈ ಬ್ರೋಕ್ ದ ಶಾಕಲ್ಸ್ ಫಾರ್ ಹಿಮ್ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಬಿಷ್ಣೋಯ್ಗೆ ಮುಂದೆ ಬಂದು ಸಕ್ಕದಾಗಿ 6 ಹೊಡಿತಾನೆ. ಅದಾದ್ಮೇಲೆ ಬಿಷ್ಣೋಯ್ ಔಟ್ ಸೈಡ್ ಆಫ್ ಶಾಟ್ ಹಾಕೊಡ್ತಾನೆ, 4 ಹೊಡಿತಾನೆ ಅದನ್ನು ಕೂಡ. ಅದಾದ್ಮೇಲೆ ಮತ್ತೆ ಲಾಸ್ಟ್ ಬಾಲ್ ಅಲ್ಲಿ ಏನೋ 6 ಹೊಡಿತಾನೆ. ಸೊ ಅದು ಆಬ್ವಿಯಸ್ಲಿ ಪಂಜಾಬ್ ನೆನ್ನೆ ಆರಾಮಾಗಿ ವಿನ್ ಆಗ್ತಿದ್ರು. ಅಂಡ್ ಇನ್ನೊಂದೇನಂದ್ರೆ ಅವನ್ಗೂ ಕಾನ್ಫಿಡೆನ್ಸ್ ತಂದ್ಕೊಡ್ತು ಆ ಬ್ಯಾಟಿಂಗು ಅಂಡ್ ಟೀಮ್ಗೂ ಮೊಮೆಂಟಮ್ ತಂದ್ಕೊಡ್ತು ಅಂತ ಹೇಳ್ಬೇಕು. ಅವಾಗ ಶ್ರೇಯಸ್ ಅಯ್ಯರ್ ಮತ್ತೆ ರೊಟೇಟ್ ಮಾಡ್ತಿದ್ದ. ನೇಹಾಲ್ ವಧೇರಾ ಟುಕ್ ಹಿಸ್ ಚಾನ್ಸಸ್ ಅಂಡ್ ಈ ಪ್ಲೇಡ್ ವೆರಿ ವೆಲ್ ಆಕ್ಚುಲಿ. ಲಾಸ್ಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅಗೇನ್ ಫಿನಿಶಸ್ ಆಫ್ ವಿತ್ 6 ಅಂತ ಹೇಳ್ಬೇಕು. ಸೊ ಆಲ್ಮೋಸ್ಟ್ 22 ಬಾಲ್ಸ್ ಇರೋ ಅಷ್ಟರಲ್ಲಿ ಚೇಸ್ ಮಾಡ್ತಾರೆ ಪಂಜಾಬ್ ಅವರು. ಅಂಡ್ LSG ಸಫರ್ಸ್ ಫಸ್ಟ್ ಹೋಮ್ ಡಿಫೀಟ್ ಅಂತ ಹೇಳ್ಬೇಕು. ಸೊ ಈಗ ಪಾಯಿಂಟ್ಸ್ ಟೇಬಲ್ ವಿಚಾರಕ್ಕೆ ಬಂದ್ರೆ ಫಸ್ಟ್ 3 ಯಾರು ಕಪ್ ಗೆದ್ದಿಲ್ವೋ ಅವರೇ ಟಾಪ್ 3 ಅಲ್ಲಿ ಇದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ದಿಸ್ IPL ಇಸ್ ಗೋಯಿಂಗ್ ಟು ಬಿ ಥ್ರಿಲ್ಲರ್ ಅಂಡ್ 3ರಲ್ಲಿ 1 ಟೀಮ್ಗೆ ಶುಭ ಶಕುನ ಇದೆ ಅಂತ ಹೇಳಬೇಕು. ಲೆಟ್ಸ್ ನಾಟ್ ಜಿಂಕ್ಸ್ ಇಟ್. ಒಳ್ಳೇದಾಗ್ಲಿ 3 ಟೀಮ್ಗೂ. ಅಂಡ್ ಇವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ RCB ನಮ್ಮ ಚಿನ್ನಸ್ವಾಮಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ಜೈ RCB.